ಭೈರ, ನಾನು ಆಗ್ಲೇ ಹೇಳಿಲ್ವಾ, ನರ್ತನ ಮೇಡಮ್ ಜುಟ್ಟು ಈಗ ನಮ್ಮ ಕೈಲಿದೆ. ಅವ್ರು ನಾವು ಎಷ್ಟು ಕೇಳಿದ್ರು ಕೊಡ್ಲೇಬೇಕು. ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡಿ ಒಂದು ಬಲ್ಕ್ ಅಮೌಂಟ್ ಫಿಕ್ಸ್ ಮಾಡಿ ಕಿತ್ಕೊಂಡ್ಬಿಡೋಣ. ಹೌದಾ ಸರ್? ಹಾಗಿದ್ರೆ ಎಷ್ಟು ಕೇಳೋಣ? ಅವ್ರ ಹತ್ರ ಒಂದು 10 ಲಕ್ಷ ಇಸ್ಕೊಳ್ಳೋಣ. 20 ಲಕ್ಷ ಇಸ್ಕೊಳ್ಳೋಣ. ಹೌದಾ? ಆ 20 ಲಕ್ಷದಲ್ಲಿ ಒಂದು 10% ನನಗೆ ಕೊಟ್ಬಿಡು. ಅಯ್ಯೋ, ಫಸ್ಟ್ ಕೊಡ್ಸಿ ಸರ್, ಆಮೇಲೆ ಕೊಡ್ತೀನಿ. ಹಾ, ಬಿಸಿ ಬಿಸಿ ಕಾಫಿ ರೆಡಿ. ಅಯ್ಯೋ ಸರ್, ನೀವ್ ಯಾಕೆ ತರಕ್ ಹೋದ್ರಿ? ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಜಾಯ್. ಆನಂದ, ಥ್ಯಾಂಕ್ ಯು ಸರ್. ರಾತ್ರಿ ಎಲ್ಲ ಎಣ್ಣೆ, ಬೆಳಗ್ಗೆ ಕಾಫಿ. ಥ್ಯಾಂಕ್ ಯು ಸರ್. ನರ್ತನ ಇಲ್ಲಿ? ನರ್ತನ, ಹಾ, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ನಾಳೆ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಶಿವು ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ತಾರಂತೆ. ಅದೇನೋ ಹೇಳಿದ್ರಲ್ವಾ, ಏನದು? ಟ್ರೆಕ್ಕಿಂಗ್. ಏನದು? ಟ್ರೆಕ್ಕಿಂಗ್ ಅಂದ್ರೆ ಪರಿಸರ ನೋಡ್ಕೊಂಡು ಕಷ್ಟ ಪಟ್ಕೊಂಡು ಬೆಟ್ಟ ಗುಡ್ಡ ಹತ್ತೋದು. ಕಷ್ಟ ಪಟ್ಕೊಂಡು ಹೋಗ್ಬೇಕಾ? ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಹತ್ತೋದು. ಬಂಗಾರಿ, ನಮ್ಗೆ ಇಷ್ಟವಾದವರು ನಮ್ ಜೊತೆ ಇದ್ರೆ ಬೆಟ್ಟ ಗುಡ್ಡ ಹತ್ತೋದೆಲ್ಲ ಕಷ್ಟ ಅನ್ಸೋದೇ ಇಲ್ಲ. ಆಹಾ, ನಮ್ಮ ಆನಂದ್ಗೆ ಒಂದ್ ಸಣ್ಣ ಗ್ಯಾಪ್ ಸಿಕ್ಬಿಟ್ರು ಅಲ್ಲೂ ಸೈಕಲ್ ನುಗ್ಗಿಸ್ಬಿಡ್ತಾನ ಹಂಗೆ. ಸಾರಿಗೆ ಸಂಪರ್ಕ, ನಿನ್ ಬಾಯಿಗೆ ಬಿಸ್ಕೆಟ್ ತುರುಕಿ. ಹಾಗೆ ನಾಳೆ ಟ್ರೆಕ್ಕಿಂಗ್ ಹೋಗೋ ಮುಂಚೆ ಅಲ್ಲೊಂದು ಸೂಸೈಡ್ ಪಾಯಿಂಟ್ ಇದೆಯಂತೆ, ಅದನ್ನ ನೋಡ್ಕೊಂಡು ಹೋಗೋಣ. ಸೂಸೈಡ್ ಪಾಯಿಂಟಾ? ಅಲ್ಲಿಗೇನಕ್ಕೆ ಸರ್? ಏನೋ ಫೇಮಸ್ ಸ್ಪಾಟ್ ಅಂತೆ, ನೋಡ್ಕೊಂಡು ಹೋಗೋಣ ಬಿಡು. ಸರಿ, ಊಟ ಅರೇಂಜ್ ಆಗಿರ್ಬೋದು, ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ಸರ್, ಅದು ನಂಗೆ ಹಸ್ವಾಗ್ತಿಲ್ಲ, ಸ್ವಲ್ಪ ಕಾಲ್ ನೋವಾಗ್ತಿದೆ. ನೀವೆಲ್ರೂ ಊಟಕ್ಕೆ ಹೋಗಿ. ಅಯ್ಯೋ, ಕಾಲ್ ನೋವಾ? ಬನ್ನಿ ಆಸ್ಪತ್ರೆಗೆ ಹೋಗೋಣ. ಇಲ್ಲ ಇಲ್ಲ ಇಲ್ಲ, ಅದು ಚಿಕ್ಕ ಕಾಲ್ ನೋವು ಅಷ್ಟೇ, ಜಾಸ್ತಿ ಏನಿಲ್ಲ. ಅದು ಟ್ರಾವೆಲ್ ಮಾಡಿದಳಲ್ಲ, ಅದಕ್ಕೆ ನೋವು ಸ್ವಲ್ಪ ಜಾಸ್ತಿ ಆಗಿರ್ಬೇಕಷ್ಟೇ. ಬೇರೇನಿಲ್ಲ ತಾನೇ? ಇಲ್ಲಾದ್ರು ಅವರೇ ಒಂದ್ 10 ನಿಮಿಷ ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಸರಿ ಸರಿ, ನೀ ಹೋಗಿ ರೆಸ್ಟ್ ಮಾಡು. ನಿನಗೆ ಸೂಪ್ ರೂಮ್ ಕಳಿಸ್ತೀನಿ. ಸರಿ, ನೀವೆಲ್ಲ ಹೋಗಿ, ನಾನ್ ಮೈನಾ ಜೊತೆನೆ ಇರ್ತೀನಿ. ಅಕ್ಕ, ಏನು ಬೇಡ, ಆನಂದ್ ಅಣ್ಣನ್ ಜೊತೆ ಊಟಕ್ಕೆ ಹೋಗಿ ನೀವು. ನನ್ ಮಲ್ಗಿದ್ರೆ ಸರಿ ಹೋಗುತ್ತೆ. ಇಲ್ಲ, ಇರ್ತೀನಿ ಬಿಡು ಮೈನಾ. ಪರವಾಗಿಲ್ಲ ಅಕ್ಕ. ಜಯಂತಿ, ಮೈನಾ ಇರ್ತಾಳೆ, ಬಾ ನಾವು ಹೋಗಿ ಊಟ ಮಾಡೋಣ. ಹೊರಡಿ. ಜಯಂತಿ, ಮೈನಾ ಎಲ್ಲ ಓಕೆ ಅಲ್ವಾ? ಧ್ರುವ, ಅವಳು ಪ್ರೆಗ್ನೆಂಟ್ ಅಲ್ವಾ, ಇದೆಲ್ಲ ಕಾಮನ್, ನೀನೇನ್ ಟೆನ್ಷನ್ ಆಗ್ಬೇಡ. ಜಯಂತಿ, ಎನಿಥಿಂಗ್ ಸೀರಿಯಸ್? ಇಲ್ಲ ಸರ್, ಇಂಥ ಟೈಮಲ್ಲಿ ಇದೆಲ್ಲ ನಾರ್ಮಲ್ಲೇನೆ. ಸರ್, ಊಟಕ್ಕೆ ಹೋಗಣ್ವಾ? ಧ್ರುವ, ಬಾ ಊಟಕ್ಕೆ ಹೋಗೋಣ. ಸರ್, ನನಗೆ ಬೇಡ ಸರ್, ನೀವೆಲ್ಲರೂ ಊಟ ಮಾಡ್ಕೊಳ್ಳಿ, ನಾನು ಆಮೇಲೆ ತಿಂತೇನೆ. ಐ ಅಂಡರ್ಸ್ಟ್ಯಾಂಡ್. ಮೈನಂಗೆ ಊಟ ಸೇರ್ತಿ ಇದ್ದಾಗ ನೀನು ಹೇಗೆ ತಾನೇ ಊಟ ಮಾಡ್ತೀಯ? ಎನಿವೇಸ್, ನೀವಿಬ್ರು ಟೈಮ್ ಸ್ಪೆಂಡ್ ಮಾಡಲಿ ಅಂತಾನೆ ನಾವೆಲ್ಲಿಗೆ ಬಂದಿರೋದು. ಸರಿ, ನೀನು ಮೈನನ್ ಜೊತೆ ರೂಮಲ್ಲಿರೋ, ನಾನು ನಿಮ್ಮಿಬ್ರಿಗೂ ಸ್ಪೆಷಲ್ ಸೂಪ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ, ನಾವು ಹೋಗೋಣ. ಏಯ್, ಅಲ್ಲಿ ಪವರ್ ಬರ್ತಿಲ್ವಂತೆ ನೋಡೋ, ಚೆಕ್ ಮಾಡೋ. ಶಿವು ಸರ್, ಸರ್ ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ನನ್ನ ಹೆಂಡತಿ ಗರ್ಭಿಣಿ, ಅವ್ರಿಗೆ ಕಾಲ್ ನೋವು ಬಂದಿದೆ, ಹಾಗೆ ಕಾಲು ಊತ ಬಂದಿದೆ. ನೋವು ಊತ ಹೋಗೋದಕ್ಕೆ ಯಾವ್ದಾದ್ರು ಎಣ್ಣೆ ಇದೆಯಾ? ಇದೆ ಸರ್, ನಾವೇ ಪ್ರಿಪೇರ್ ಮಾಡಿರೋ ತೈಲ ಇದೆ, ಅದನ್ನ ಕಾಲ್ಗಚ್ಚಿ, ನೋವು ಕಡಿಮೆ ಆಗುತ್ತೆ, ಊತನೂ ಕಡಿಮೆ ಆಗುತ್ತೆ. ಸ್ವಲ್ಪ ಕೊಟ್ಟು ಕಳಿಸ್ಬಹುದಾ? ಓಕೆ. ಏ ಗಣೇಶ್ ಸರ್, ನಮ್ ತೈಲ ಕೊಟ್ಟು ಕಳ್ಸೋ. ಓಕೆ ಸರ್. ಓಕೆ ಸರ್, ಎಷ್ಟಾಯ್ತು? ಸರ್, ನೀವು ಪುಷ್ಪಕ್ ಸರ್ ಕಡೆಯವರಲ್ವಾ, ದುಡ್ಡೇನ್ ಬೇಡ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.
ಚೆಕ್ ಮಾಡ್ದೇನೋ ಅಲ್ಲಿ ಪವರು. ಓಕೆ. ಅಬ್ಬಾ, ಧ್ರುವ ಅವ್ರೆ, ನೀವ್ ಊಟಕ್ ಹೋಗ್ಲಿಲ್ವಾ? ನೀವು ಊಟಕ್ಕೆ ಬರ್ದೆ ನಾನು ಹೇಗೆ ಊಟ ಮಾಡ್ಲಿ? ನಾನ್ ಊಟಕ್ ಬರ್ಲಿಲ್ಲ ಅಂತ ನೀವ್ ಊಟ ಮಾಡ್ದೇ ಇದ್ರೆ ಹೇಗೆ? ನಾನ್ ಯಾವಾಗೆಲ್ಲ ಊಟ ಮಾಡಿಲ್ವೋ ಆಗ ನೀವು ನನ್ಗೋಸ್ಕರ ಉಪವಾಸ ಇರ್ಲಿಲ್ವಾ? ಇದು ಹಾಗೇನೆ. ಅದ್ ಹಾಗಲ್ಲ ಧ್ರುವ ಅವ್ರೆ, ಎಲ್ರೂ ಊಟಕ್ ಹೋಗಿರ್ಬೇಕಾದ್ರೆ ನೀವ್ ಊಟಕ್ ಹೋಗಿಲ್ಲ ಅಂದ್ರೆ ಏನ್ ಅರ್ಥ ಹೇಳಿ? ಅರ್ಥ ಏನೂ ಇಲ್ಲ ಮೈನಾ ಅವ್ರೆ. ನೋಡಿ, ನೀವು ಸೂಪ್ ಆರ್ಡರ್ ಮಾಡಿದ್ರಲ್ಲ, ನಾನು ಸೂಪ್ನೇ ಆರ್ಡರ್ ಮಾಡ್ದೆ. ಬರೀ ಸೂಪ್ ಸಾಕಾ? ನಿಮಗ್ ಸೂಪ್ ಸಾಕು ಅಂದ್ರೆ ನನಗೂ ಸೂಪ್ ಸಾಕು. ಏನದು ಕೈಯಲ್ಲಿ? ಏನೋ ಎಣ್ಣೆ ಬಾಟ್ಲಿ ತರ ಐತೆ. ಇದು ನೀವು ಕಾಲ್ ನೋವು ಅಂತ ಹೇಳ್ತಾ ಇದ್ರಲ್ಲ, ಇದನ್ನ ಹಾಕಿ ಮಸಾಜ್ ಮಾಡಿದ್ರೆ ಕಾಲ್ ನೋವೆಲ್ಲ ಹೋಗುತ್ತಂತೆ, ನಿಮ್ ಊಟನೂ ಕಮ್ಮಿ ಆಗತ್ತಂತೆ. ಅದಕ್ಕೆ ಕೇಳಿಸ್ಕೊಂಡ್ ಬಂದೆ. ಬೆಳಿಗ್ಗೆ ಇದ್ರ ಬಗ್ಗೆ ಹೇಳ್ತಿದ್ರಲ್ವಾ ಅದಾ? ಹಾ, ಅದೇ. ಅಲ್ಲ ಧ್ರುವ ಅವ್ರೆ, ಅವ್ರೇನೋ ಮಾರಾಟ ಮಾಡೋದಿಕ್ಕೆ ಏನೇನೋ ಹೇಳ್ತಾರೆ, ಹಾಗಂತ ತಗೊಂಡ್ಬಿಡೋದಾ? ಇದನ್ನ ಹಚ್ಚಿ ನೀವೇನಾದ್ರೂ ಮಸಾಜ್ ಮಾಡಿದ್ರೆ ನೋವು ಸಂಪೂರ್ಣವಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಅದು ಅಲ್ಲದೆ ಅವ್ರು ದುಡ್ಡು ಬೇರೆ ತಗೊಳ್ಳಿಲ್ಲ. ನೋಡಿ, ನೀವು ತಗೊಳ್ಳಿ, ಹಚ್ಕೊಳ್ಳಿ, ಸರಿನಾ? ಎಲ್ಲಿಗೆ ಹೋಗ್ತಿದ್ದೀರಾ? ಅಲ್ಲ, ಆಗ್ಲೇ ನೀವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗಿ ಅಂತ ಹೇಳಿದ್ರಿ. ಈಗ ಎಣ್ಣೆ ಹಚ್ಕೋಬೇಕಾದ್ರೂ ಹೊರಗಡೆ ಇರೋದು ಒಳ್ಳೇದಲ್ವಾ? ಅದು ನಾನ್ ಸ್ನಾನಕ್ ಹೋಗ್ತಿದೀನಿ ಅಂತ ನಿಮ್ಮನ್ನ ಹೊರಗಡೆ ಹೋಗಕ್ ಹೇಳ್ದೆ. ಈಗ ನಾನ್ ತೈಲ ತಾನೇ ಹಚ್ಕೋತಿದೀನಿ. ಕುತ್ಕೊಳ್ಳಿ, ಪರವಾಗಿಲ್ಲ. ಕುತ್ಕೊಳ್ಳಿ ಧ್ರುವ ಅವ್ರೆ.